ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಭಾರತದ ಸಾಮಾನ್ಯ ನಾಗರಿಕನಿಗೂ ಕೂಡ ತಡ್ತಾ ಇದೆ. ಡಬಲ್ ತ್ರಿಬಲ್ ಕೊಟ್ಟರೂ ಕೂಡ ಸಿಲಿಂಡರ್ಸ್ ಲಭ್ಯ ಆಗ್ತಾ ಇಲ್ಲ. ಮಾರ್ಕೆಟ್ನಲ್ಲಿ ಸಿಚುವೇಶನ್ ಹೇಗಿದೆ ಅಂದ್ರೆ ಕಾಸಿದ್ದವನ್ ಬಾಸ್ ಅಲ್ಲ, ಗ್ಯಾಸ್ ಇದ್ದವನೇ ಬಾಸು ಅನ್ನುವಂತಹ ಪರಿಸ್ಥಿತಿ. ಸ್ಟಾಕ್ ಯಾರು ಇಟ್ಕೊಂಡಿದ್ದಾರೋ ಅವರು ಡಬಲ್ ತ್ರಿಬಲ್ ರೇಟ್ ನಲ್ಲಿ ಮಾರಾಟವನ್ನ ಮಾಡ್ತಿದ್ದಾರೆ. ಸ್ಟಾಕ್ ಇಟ್ಕೊಂಡಂತಹ ಹೋಟೆಲ್ನವರೇ ಸದ್ಯಕ್ಕೆ ಬಾಸು. ಮನೆಯಲ್ಲೂ ಕೂಡ ಗ್ಯಾಸ್ ಸ್ಟಾಕ್ ಇಟ್ಕೊಂಡವರಿಗೆ ಸದ್ಯಕ್ಕೆ ನೋ ಟೆನ್ಷನ್. ಗ್ಯಾಸ್ ಇದ್ದೋನೇ ಬಾಸು ಅನ್ನುವಂತಹ ಸಿಚುವೇಶನ್ ಸದ್ಯ ದೇಶದಲ್ಲಿ ಮನೆ ಮಾಡಿದೆ. ಅದಕ್ಕೆ ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ. ಕೇಂದ್ರ ಸರ್ಕಾರ ಬಹಳ ಕ್ಲಿಯರ್ ಆಗಿ ಹೇಳಿದೆ, LPG ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಯಾವುದೇ ರೀತಿಯಾದಂತಹ ಅಭಾವ ಆಗಿಲ್ಲ ಅಂತ ಹೇಳಿ. ಬಟ್ ಪ್ಯಾನಿಕ್ ಬುಕಿಂಗ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅದು ಕೂಡ ಬುಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ವರ್ ಡೌನ್ ಬರ್ತಾ ಇದೆ, ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ ಅನ್ನುವಂಥ ಸಮಸ್ಯೆ. ಬಟ್ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿರೋದು ಯಾವ ಬಿಸ್ನೆಸ್ಗೆ? ಉದ್ಯಮಗಳಿಗೆ, ಹೋಟೆಲ್ ಉದ್ಯಮಗಳಿಗೆ ದೊಡ್ಡ ಮಟ್ಟದ ಪೆಟ್ಟನ್ನ ಕೊಟ್ಟಿದೆ. ಆಟೋ ಚಾಲಕರು ತತ್ತರಿಸಿ ಹೋಗಿದ್ದಾರೆ, ಯಾಕಂದ್ರೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ. ಈ ಮಧ್ಯೆ ಯಾರು ಮೊದಲೇ ಸ್ಟಾಕ್ ಅನ್ನ ಇಟ್ಕೊಂಡಿದ್ರು, ಯಾವುದಕ್ಕೂ ಇರ್ಲಿ ಅಂತ ಕೆಲವರು 2 ಸಿಲಿಂಡರ್ 3 ಸಿಲಿಂಡರ್, ಕೆಲವರು ಹೋಟೆಲ್ ಉದ್ಯಮಿಗಳು ಹೆಚ್ಚಿನ ಸಿಲಿಂಡರ್ಗಳನ್ನ ಸ್ಟಾಕ್ ಅನ್ನ ಯಾರು ಇಟ್ಕೊಂಡಿದ್ರು ಅವ್ರು ಸದ್ಯದ ಸಿಚುವೇಶನ್ ಅಲ್ಲಿ ಬಚಾವಾಗಿದ್ದಾರೆ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಇರೋದ್ರಿಂದ ಇನ್ನೂ 1 ವಾರ ತಡ್ಕೊಳ್ಬೇಕಾಗತ್ತೆ ಹೋಟೆಲ್ ಉದ್ಯಮದವರು ಅಂತ ಹೇಳಿ ರಾಜ್ಯ ಸರ್ಕಾರನೇ ಹೇಳಿದೆ. ಯಾಕಂದ್ರೆ ಅವರಿಗೆ ಕೇಂದ್ರದಿಂದ ಸೂಚನೆ ಇದೆ, ನಿಮ್ಮ ಹತ್ರ ಲಭ್ಯ ಇರುವಂತಹ ಕಮರ್ಷಿಯಲ್ ಸಿಲಿಂಡರ್ಸ್ ಏನಿದೆ ಅದನ್ನ ಯಾರಿಗೆ ತೀರಾ ಅವಶ್ಯಕತೆ ಇದೆಯೋ, ಫಾರ್ ಎಕ್ಸಾಂಪಲ್ ಆಸ್ಪತ್ರೆಗಳಿಗೆ ಅಥವಾ ಶಾಲೆಗಳಿಗೆ, ವಸತಿ ಶಾಲೆಗಳಿಗೆ ಅವ್ರಿಗೆ ಸಪ್ಲೈ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿರೋದ್ರಿಂದ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರೋದ್ರಿಂದ ಸದ್ಯಕ್ಕಂತೂ ಹೋಟೆಲ್ನವರಿಗೆ ಕಮರ್ಷಿಯಲ್ ಸಿಲಿಂಡರ್ ಲಭ್ಯ ಆಗುವಂತಹ ಚಾನ್ಸಸ್ ಬಹಳ ಕಡಿಮೆ. ಆ ಕಾರಣಕ್ಕಾಗಿನೇ ಗ್ಯಾಸ್ ಇದ್ದವನೇ ಬಾಸು ಅನ್ನುವಂತಹ ಸಿಚುವೇಶನ್ ಸದ್ಯ ನಿರ್ಮಾಣ ಆಗಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನಾ ನೀಡ್ತಾ ಹೋಗ್ತಾರೆ. ಚಂದನಾ, ಇಷ್ಟು ದಿನಗಳ ಕಾಲ ಕಾಸಿದ್ದೋನೇ ಬಾಸು ಅನ್ನುವಂತಹ ಸಿಚುವೇಶನ್ ಇತ್ತು. ಅದೀಗ ಕಾಸು ಎಷ್ಟಾದ್ರೂ ಇರ್ಲಿ, ಕಾಸಿದ್ರೂ ಕೂಡ ಗ್ಯಾಸ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಜಾಸ್ತಿ ಕೊಡ್ತೀವಿ ನಾವು ಹಣ, ಸಾವಿರಾರು ರೂಪಾಯಿ ಕೊಡ್ತೀವಿ ಎಂದ್ರೂ ಕೂಡ ಸಿಲಿಂಡರ್ ಲಭ್ಯ ಇರಬೇಕಲ್ಲ, ಸಿಲಿಂಡರ್ ಲಭ್ಯ ಇಲ್ಲ. ಯಾರು ಸ್ಟಾಕ್ ಇಟ್ಕೊಂಡಿದ್ದಾರೋ ಅವರೇ ಬಾಸು ಅನ್ನುವಂಥ ಸಿಚುವೇಶನ್. ಏನ್ ಹೇಳ್ತಿದ್ದಾರೆ ಜನ, ಎಷ್ಟು ಸಮಸ್ಯೆಗಳಾಗ್ತಾ ಇದೆ, ಜನ ಯಾವ ರೀತಿಯಲ್ಲಿ ಈ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಿದ್ದಾರೆ? ಚಂದನ, ವಿದ್ಯಾ, ನೀವು ಹೇಳಿದಾಗೆ 100% ಸತ್ಯ. ಈಗ ಮಾರ್ಕೆಟ್ ನಲ್ಲಿ ಗ್ಯಾಸ್ ಇದ್ದವನೇ ಬಾಸು ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೇಲೆ ಗ್ಯಾಸ್ ಬುಕ್ ಮಾಡಿದ್ವಿ, 2 ದಿನ ಆಯ್ತು ಬುಕ್ ಮಾಡಿ, ಇವತ್ತಿನವರೆಗೂ ಕೂಡ ಸಿಲಿಂಡರ್ ತಲುಪಿಲ್ಲ. ಆದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಸಿಲಿಂಡರ್ ಸ್ಟಾಕ್ ಇದೆ, ಅವ್ರು ಆರಾಮಾಗಿ ಅಡಿಗೆ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ತಿದ್ದಾರೆ. ಆದ್ರೆ ನಾವು ಸಿಲಿಂಡರ್ ಇಲ್ಲದೆ ಇರೋರು ಹೋಟೆಲ್ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ. ಮತ್ತೊಂದ್ ಕಡೆ ಹೋಟೆಲ್ಗಳಲ್ಲೂ ಕೂಡ ಯಾವ ರೀತಿಯಾದಂತ ಸಿಚುಯೇಷನ್ ಇದೆ ಅನ್ನುವಂಥದ್ದನ್ನ ಕಳೆದ 3 ದಿನಗಳಿಂದ ನೋಡ್ತಾನೆ ಇದೀವಿ. ಹೋಟೆಲ್ಗಳಲ್ಲೂ ಅಷ್ಟೇ, ಯಾವೆಲ್ಲ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸ್ಟಾಕ್ ಇದೆ ಅಂತ ಹೋಟೆಲ್ಗಳು ಮಾತ್ರ ಒಂದ್ ರೀತಿ ಮಾರ್ಕೆಟ್ ನಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು. ಆರಾಮಾಗಿ ಯಾವೆಲ್ಲ ಡಿಶಸ್ ಗಳನ್ನ ಗ್ರಾಹಕರಿಗೆ ಸರ್ವ್ ಮಾಡಬೇಕು, ಎಲ್ಲ ಡಿಶಸ್ ಗಳನ್ನ ವೆರೈಟಿ ಡಿಶಸ್ ಗಳನ್ನ ಸರ್ವ್ ಮಾಡ್ತಿದ್ದಾವೆ. ಯಾವೆಲ್ಲ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸ್ಟಾಕ್ ಇಲ್ವೋ, ಕಮರ್ಷಿಯಲ್ ಸಿಲಿಂಡರ್ ಅಲ್ಲ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಇವತ್ತು ಲಭ್ಯ ಆಗ್ತಾ ಇಲ್ಲ ಅಂತ ಹೋಟೆಲ್ಗಳು, ಕೆಲವೊಂದಿಷ್ಟು ಹೋಟೆಲ್ಗಳು ಬಾಗಿಲನ್ನ ಬಂದ್ ಮಾಡಿದ್ರೆ ಇನ್ನ ಕೆಲವೊಂದಿಷ್ಟು ಹೋಟೆಲ್ಗಳು ಆಲ್ಟರ್ನೇಟ್ ಪ್ಲಾನ್ ಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನಾವು ಬೆಳಗ್ಗೆಯಿಂದ ಕೂಡ ಚರ್ಚೆ ಮಾಡ್ತಾ ಇದ್ವಿ, ಒಲೆ ಅಡಿಗೆ ಆಗಿರ್ಬೋದು, ಒಂದಷ್ಟು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಇಂಡಕ್ಷನ್ ಸ್ಟವ್ ಗಳನ್ನ ಇಟ್ಕೊಂಡು ಕಾಫಿ ಟೀ ಮಾಡೋದಾಗಿರ್ಬೋದು, ಮೊಟ್ಟೆ ಬಾಯ್ಲ್ ಮಾಡೋದಾಗಿರ್ಬೋದು, ಈ ರೀತಿ ಆಲ್ಟರ್ನೇಟ್ ಪ್ಲಾನ್ ಗಳನ್ನ, ಅಂದ್ರೆ ಒಂದ್ ರೀತಿಯಲ್ಲಿ ಯಾವೆಲ್ಲ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅವೈಲಬಲ್ ಇಲ್ವೋ ಅಂತಹ ಹೋಟೆಲ್ಗಳು ಒದ್ದಾಡುವಂತಹ ಪರಿಸ್ಥಿತಿ. ಇದು ಹೋಟೆಲ್ದ ಒಂದು ಭಾಗ. ಅಂದ್ರೆ ಜನರು ಕೂಡ ಅಷ್ಟೇ, ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಲಭ್ಯ ಆಗ್ತಾ ಇಲ್ಲ ಅಂತವರು ಕಂಪ್ಲೀಟ್ ಆಗಿ ಒಂದ್ ರೀತಿಯಲ್ಲಿ ಈ ಸೀಮೆ ಎಣ್ಣೆ ಸ್ಟವ್ ಇರುತ್ತಲ್ಲ, ಕೆಲವೊಂದಿಷ್ಟು ಜನ ಅಂತ ಒಂದು ಪ್ಲಾನ್ ಅನ್ನ ಹುಡುಕೊಂಡಿದ್ದಾರೆ. ಇನ್ನ ಬ್ಯಾಚುಲರ್ಸ್ ಅಂತೂ ಕೇಳೋದೇ ಬೇಡ, ಅವರು ಡಬಲ್ ರೇಟ್ ಆದ್ರೂ ತ್ರಿಬಲ್ ರೇಟ್ ಆದ್ರೂ ಹೋಟೆಲ್ಗೆ ಹೋಗಿ ತಿನ್ಬೇಕಾದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಬೆಂಗಳೂರಲ್ಲಿ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.